ನನಗೆ ತಪ್ಪು ಅಂತ ಅಂದರೆ ಆಟದ ದೃಷ್ಟಿ ಅಂತ ಇಟ್ಕೊಂಡು ನಾನು ಯಾವತ್ತೂ ಯಾವುದೂ ತಪ್ಪು ಮಾಡಲಿಲ್ಲ ಮನೆ ವಿಚಾರಕ್ಕೆ ಅಂತ. ಬಟ್ ನನಗೆ ರಿಗ್ರೆಟ್ಟು ಅಂದರೆ ನನಗೆ ಕಾಡ್ತಿದೆ ಅಂತ ನನಗೆ ಇದರ ಒಂದೇ ಒಂದು ಟಾಸ್ಕು, ಅದು ಫಿನಾಲಿ ಟಿಕೆಟ್ ಟಾಸ್ಕಲ್ಲಿ 2 ಟಾಸ್ಕ್ ವಿನ್ ಆಗ್ತೀನಿ, 2 ಟಾಸ್ಕ್ ವಿನ್ ಆಗಲ್ಲ 2 ದಿನ ಇರಬೇಕಾದ್ರೆ. ಆ 2ನೇ ಟಾಸ್ಕ್ ವಿನ್ ಆದವರಿಗೆ ಫಿನಾಲಿ ಟಿಕೆಟ್ಗೆ ಭಾಗವಹಿಸೋಕ್ಕೆ ಅವಕಾಶ ಇರುತ್ತೆ. ಆ ಟೈಮಲ್ಲಿ ಅವನು ರಜತ್ ಉಸ್ತುವಾರಿ ಆಗಿರ್ಬೇಕಾದ್ರೆ ಒಂದಷ್ಟು ನಮ್ಮ ಟೀಮ್ ಮೇಲೇ ಒಂದಷ್ಟು ಟಾರ್ಗೆಟು ಅಂತ ಇಟ್ಬಿಡ್ತಾನೆ. ಅಂದರೆ ಒಂದಷ್ಟು ಕಾನ್ಷಿಯಸ್ ಮಾಡೋಕ್ಕೆ, ಅಂದರೆ ಆಟಕ್ಕೆ ಹೋಗೋಕ್ಕಿಂತ ಮುಂಚೆ ನಿಂತ್ಕೊಂಡು ನೋಡ್ತಿರ್ತೀವಿ. ಒಬ್ಬ ಪ್ಲೇಯರ್ ಆಗಿ ಆಟ ಆಡಬೇಕಾದ್ರೆ ಅದಕ್ಕಿಂತ ಮುಂಚೆ ಅವನಿಗೆ ಪೀಸ್ ಆಫ್ ಮೈಂಡ್ ಬೇಕು. ಅವನು ಆಟನ ನೋಡ್ತಿರ್ತಾನೆ, ಗೇಮ್ ಹೇಗೆ ಆಡಬೇಕು, ಹಗ್ಗ ಎಲ್ಲಿ ಎಳಿಬೇಕು, ಎಲ್ಲಿ ಜೋಡಿಸ್ಬೇಕು, ಹೇಗೆ ಮಾಡಬೇಕು ಅಂತ. ಆವಾಗಲೇ ಬಂದು ಅವನು ರೂಲ್ಸ್ ಇದು ಹೀಗೆ ಮಾಡಬೇಕು, ಹಂಗೆ ಹಿಂಗೆ ಅಂತ ಆ ಕಾನ್ಷಿಯಸ್ ಜೋರು ಮಾತು ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗ್ತೈತೆ, ಒಬ್ಬ ಪ್ಲೇಯರ್ಗೆ ಪ್ರೆಸೆನ್ಸ್ ಆಫ್ ಮೈಂಡನ್ನ ಎಲ್ಲೋ ಅದನ್ನು ಆ ಕಾನ್ಸಂಟ್ರೇಷನ್ ಲೈಕ್ ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ದೇನೆ ಮಾಡ್ತಕ್ಕಂಥದ್ದನ್ನೆಲ್ಲ ಮಾಡ್ದ. ಆ ವಾರದಲ್ಲಿ 2 ಟಾಸ್ಕ್ ಆಡಿ 2 ಟಾಸ್ಕು ಸೋತಿದ್ದು. ಆಮೇಲೆ ಇನ್ನೊಂದು ಟಾಸ್ಕು ಆ ನೀರಲ್ಲಿ ಮಲ್ಕೊಳ್ಳೋದು, ಅದು ಆಗಲಿಲ್ಲ. ಇದು ಫಿನಾಲೆ ಟಿಕೆಟ್ದು ಆ ಟಾಸ್ಕ್ ಏನಿತ್ತು ಅದು ಆಡಲಿಲ್ಲ ಅನ್ನೋದು ಒಂದು ಸಿಕ್ಕಾಪಟ್ಟೆ ಬೇಜಾರಿದೆ. ಅದಾದಮೇಲೆ ಒಂದಷ್ಟು ಮಾತು, ಅಂದರೆ ಗೌತಮಿಗೆ ಒಂದು ಮಾತು ಹೇಳಿದ್ದು, ಯಾವುದಾದ್ರೂ ಅಂದರೆ ಒಂದು ನೈಟ್ ಕೂತ್ಕೊಂಡು ಒಂದಷ್ಟು ಪರಿಸ್ಥಿತಿಗಳಾಗ್ತಾ ಇರುತ್ತೆ. ಅಂದರೆ ನನಗೆ ಒಂದಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ. ತ್ರಿವಿಕ್ರಮು ಭವ್ಯ ಅವಾಗವಾಗ ಗಲಾಟೆ ಆಗ್ತಾರೆ, ನಾಮಿನೇಷನ್ ಮಾಡ್ಕೋತಾರೆ, ಗಲಾಟೆ ಮಾಡ್ತಾರೆ, ಮತ್ತೆ ಒಂದಾಗ್ತಾರೆ, ಮಾತಾಡ್ತಾರೆ. ಆಮೇಲೆ ಮನೇಲಿ ಪರಿಸ್ಥಿತಿಗಳು ಕೆಲವೊಂದು ಎಲ್ಲೋ ಹಾಫ್ ಆನ್ ಅವರ್ಗೆ 1 ಅವರ್ಗೆ ಎಲ್ಲೋ ಕ್ಯಾರೆಕ್ಟರ್ಗಳು ಚೇಂಜ್ ಆಗುತ್ತಾ, ವ್ಯಕ್ತಿತ್ವಗಳು ಚೇಂಜ್ ಆಗುತ್ತಾ. ಆಮೇಲೆ ದಿನ ಚೇಂಜ್ ಆಗೋದು ಬೇರೆ. ಒಂದು ಟಾಸ್ಕ್ಗಳು ಆದಮೇಲೆ ಈ ಟಾಸ್ಕಲ್ಲಿ ಹೇಗೆ ಏನು, ನಾಮಿನೇಷನ್ ಪ್ರಕ್ರಿಯೆ ಆದಮೇಲೆ ಏನು, ಒಂದೊಂದು ವಾರ ಅದು ಬೇರೆ. ಬಟ್ ಇಲ್ಲಿ ಎಲ್ಲೋ ಸಡನ್ ಆಗಿ 10 ನಿಮಿಷಕ್ಕೆ 5 ನಿಮಿಷಕ್ಕೆಲ್ಲ ಚೇಂಜ್ ಆಗ್ತಿದ್ದಾರಲ್ಲ, ನಗ್ತಿದಾರಲ್ಲ, ಇದೇನು ಬೇಕು ಅಂತ ಮಾಡ್ತಿದಾರ, ಹೇಗೆ ಏನು ಅನ್ನೋದು ನನ್ನ ತಲೆ ಸುಮಾರಷ್ಟು ಓಡಕ್ಕೆ ಸ್ಟಾರ್ಟ್ ಆಗುತ್ತೆ ಆ ವಾರದಲ್ಲಿ. ಆವಾಗ ಗೌತಮಿ ಅವ್ರ ಹತ್ರ ಹೇಳ್ತೀನಿ, ನೀವೇನಾದರೂ ಅಕಸ್ಮಾತು ಆಟಕ್ಕೋಸ್ಕರ ಏನಾದರೂ ಫ್ರೆಂಡ್ಶಿಪ್ನ ಬಳಸ್ಕೋತಿದ್ದೀರಾ, ನಂಗೆ ಕ್ಲಾರಿಟಿ ಕೊಡಿ ಅನ್ನೋ ರೀತಿ ಕೇಳ್ತೀನಿ. ಅವ್ರು ಸಿಕ್ಕಾಪಟ್ಟೆ ಬೇಜಾರಾಗ್ತಾರೆ. ಆ ಒಂದು ಸನ್ನಿವೇಶ ನನಗೆ ಇವತ್ತಿಗೂ ಅದು ಯಾಕಾದರೂ ಹೇಳಿದೆ, ಯಾಕಾದರೂ ಇದಂದೆ ಅಂತ. ಯಾಕಂದರೆ ಅವ್ರು ಜೆನ್ಯೂನ್ ಆಗಿರ್ತಾರೆ, ಆ್ಯಸ್ ಎ ಫ್ರೆಂಡ್ ಆಗಿ ನಾನು ಜೆನ್ಯೂನ್ ಆಗಿರ್ತೀನಿ. ಬಟ್ ಆ ಒಂದು ಪರಿಸ್ಥಿತಿಗಳಿಗೆ ತಕ್ಕಂಗೆ ಆ ಮಾತು ಬಂದ್ಬಿಡ್ತು. ಆ ಒಂದು ಮಾತು ರಿಗ್ರೆಟ್ ಕಾಡ್ತಿದೆ. ಆಮೇಲೆ ಆ ಟಾಸ್ಕ್ ಫಿನಾಲೆ ಟಿಕೆಟ್ ನಾನು ಗೆಲ್ತೀನೋ ಸೋಲ್ತೀನೋ, ಬಟ್ ಆ ಟಾಸ್ಕ್ ಆಡಬೇಕಿತ್ತು ಅಂತ. ಯಾಕಂದ್ರೆ ಮನೇಲಿ ಇದ್ದವರೇ, ಆಪೋಸಿಟ್ ಇದ್ದವರೇ, ಮೋಕ್ಷಿತ ಮತ್ತು ಸುಮಾರು ಜನ ಅಲ್ಲಿರೋರೆ ಈ ಟಾಸ್ಕ್ ನೀನು ಆಡ್ತಿದ್ದೆ, ಆಮೇಲೆ ಹನುಮಂತನು ಅಷ್ಟೇ, ಕಾಕಾ ಈ ಟಾಸ್ಕ್ ನೀವು ಆಡಬೇಕಿತ್ತು ಅಂತ. ಅಂದರೆ ಅಲ್ಲಿ ಇರ್ತಕ್ಕಂಥ ರಜತ್ ಆಲ್ರೆಡಿ ಕ್ಯಾಪ್ಟನ್ ಆಗಿ ಅವನಿರ್ತಾನೆ, ತ್ರಿವಿಕ್ರಮ್ ಆಡ್ತಾನೆ, ಭವ್ಯ ಆಡ್ತಿದ್ದಾರೆ, ಹನುಮಂತು ಆಡ್ತಿದ್ದಾರೆ ಅಂದಾಗ ಅಷ್ಟು ದಿನಗಳಿಂದ ಟಾಸ್ಕ್ಗಳು ಅದರೆಲ್ಲ ಒಂದಷ್ಟು ಗ್ರೇ ಏರಿಯಾನೋ, ಒಂದಷ್ಟು ಗೇಮ್ ಚೇಂಜರು ಎಲ್ಲನೂ ಮಾಡ್ಕೊಂಡು ಬಂದಾಗ ಆ ಟಾಸ್ಕ್ ಆಡಲಿಲ್ವಲ್ಲ ಅನ್ನೋದು ಸಿಕ್ಕಾಪಟ್ಟೆ ಬೇಜಾರು.